ತಮ್ಮಿಷ್ಟದಂತಾಗಲದೇವ ಎಲ್ಲ ಈ ಸಾರಥೆ ಇವಳ ರೂಪ ಲಹವಣ್ಣವನ್ನು ನೋಡಿದ ಕ್ಷಣವೇ ಎನ್ನ ಹೃದಯದಲ್ಲಿ ಪಿತ್ತ ಕರಗಿ ನೀರಾಗಿ ಹೋಯಿತು. ಎಲ್ಲ ಈ ಸಾರಥೆ ಎಲ್ಲ ಈ ಸಾರಥಿ ಈ ಲಲನ ಮಣಿಗಳನ್ನು ನಿರ್ಮಿಸುವುದಕ್ಕೆ ಆ ಸೃಷ್ಟಿಕರ್ತನಾದ ಬ್ರಹ್ಮನು ಎಷ್ಟು ಕಷ್ಟಪಟ್ಟಿರುವನು ಏನೋ ತಿಳಿಯದು. ಎಲ್ಲ ಈ ಸಾರಥಿ ಎಲ್ಲ ಈ ಸಾರಥಿ ಇವಳ ನೊಡಲತ್ತಿಯ ಮೇಲಿರುವ ಲಹರದ ಮುನಿಯಂತ ದುರ್ಬಲ ಕಂಡ ನಾಗರ ಸರ್ಪವನ್ನು ಹಾಕಿಕೊಂಡು ಸರ್ರಳವಾಗಿ ಹುತ್ತಿನಲ್ಲಿ ಅಡಗಿತು. ಎಲ್ಲ ಈ ಸಾರಥಿ ಇವಳ ಹಣಿಯ ಮೇಲೆ ಇಟ್ಟಿರುವ ಸಿಂಧೂರ ತಿಲಕವನ್ನು ಕಂಡು ಆಕಾಶದಲ್ಲಿರುವ ನಕ್ಷತ್ರವನ್ನು ಹಾಚಿಕೊಂಡು ಕರಿಯ ಮಾಡದಲ್ಲಿ ಮಾಯವಾಯಿತು. ಎಲ್ಲ ಈ ಸಾರಥಿ ಈ ಸುಂದರಾಂಗಿಯ ಕೆಂಪಾದ ತುಟಿಯನ್ನು ಕಂಡ ಹಚ್ಚಡವೇ ಸೊಂಡೆಯನ್ನು ನಾಚಿಕೊಂಡ ಮುಖವನ್ನು ತೋರಿಸದೆ ಬಳ್ಳಿಯಲ್ಲಿ ಅಡಗಿತು. ಎಲ್ಲ ಈ ಸಾರಥಿ ಇವಳ ಗಲ್ಲದಲ್ಲಿರುವ ದಂತ ಪಂಚಗಳನ್ನು ಕಂಡ ಕ್ಷಣದ ಹಳ್ಳಮ್ರ ತಡೆಯಲಾರದ ತನ್ನಷ್ಟಿಗೆ ತಾನು ಬಿಟ್ಟಿತು. ಎಲ್ಲ ಈ ಸಾರಥಿ ಇವಳ ಕಣ್ಣ ಹುಬ್ಬಗಳನ್ನು ಹೊಡೆದರೆ ಸಾಗರದ ತೆರೆಯಂತೆ ಎಡಬಲಕ್ಕೆ ಹೇಗೆ ಚಳಿಸಾಡುವ ನೋಡುವಂತವನಾಗ ಸಾರಥಿ ತಮ್ಮಿಷ್ಟದಂತಾಗಲದೇವ ಎಲ್ಲ ಈ ಸಾರಥಿ ಕಮಲದಂತಿರುವ ಇವಳ ಮುಖವನ್ನು ಹೊಡೆದ ಕ್ಷಣವೇ ತಾವರ ಮಲ್ಲಿಗೆ ನಾಚಿಕೊಂಡು ತನ್ನ ತಲೆಯ ಮೇಲೆ ತಾನೇ ಮಣ್ಣು ಹಾಕಿಕೊಂಡಿತು. ಎಲ್ಲ ಈ ಸಾರಥಿ ಈ ಸುಂದರಾಂಗಿಯ ನಡವಗಳನ್ನು ನೋಡಿದ ಕ್ಷಣವೇ ಶಿವವನ್ನು ಹಚ್ಚಿಕೊಂಡು ಆದಿಶಕ್ತಿಯಲ್ಲಿ ಹೋಗಿ ಸೇರಿತು. ಎಲ್ಲ ಈ ಸಾರಥಿ ಇವಳ ತೋಳ ತೊಡೆಗಳನ್ನು ಹೊಡೆದ ಹಚ್ಚಡವೇ ಬಾಳೆಯ ನಾಚಿಕೊಂಡು ತನ್ನಷ್ಟಿಗೆ ತಾನೇ ಫಲವಾಗಿಸಿತು. ಎಲ್ಲ ಈ ಸಾರಥಿ ಈ ಸುಂದರಾಂಗಿಯ ಬೆಡಗಿನ ವೈಯಾರದವರ ನಡಿಗೆಯನ್ನು ನೋಡಿ ಅಂಶವು ಸರೋವರವಕ್ಕಿತು. ಎಲ್ಲ ಈ ಸಾರಥಿ ಇವಳ ನಾಚಿಕದ ಸವಿಗೆಗೆ ಚಂಬಕ ಪುಷ್ಪವು ಮುದಡಿ ಹೋಯಿತು. ಎಲ್ಲ ಈ ಸಾರಥಿ ಈಕೆಯ ರೂಪ ಲಾವಣ್ಯವನ್ನು ಕಂಡ ಕ್ಷಣವೇ ಎನ್ನ ಹೃದಯದಲ್ಲಿ ಕಾಮನು ಕಾತುರ ಪಡುತ್ತಿರುವನು. ಎಲ್ಲ ಈ ಸಾರಥಿ ನಾನು ಇವಳನ್ನ ಒಂದು ಮಾತನಾಡಿಸಿ ನೋಡುವೆ, ನೀನು ಸ್ವಲ್ಪ ಕಣ್ಣು ಮರಿಯಾಗಿಲ್ಲ. ಏನೇನ್ ಹರಿ ವಯ್ಯಾರಿ ನೀನು ಹಾಗದರೆ ಚಿಗರಿಯ ಮರಿಯಂತೆ ಗಾಮರೇ ಏನೇ ಸುಂದರಿ, ನಿನ್ನ ಹಚ್ಚು ಮೆಚ್ಚಿನ ಪ್ರಿಯ ಸುಂದರನ ಹಾಗಲಿಕ್ಕೆ ನಾನು ಬಂದಿರುವೆನು. ಏನೇನ್ ಹರಿಮಲೆ ನಿನ್ನ ಗಂಡನೆಂಬ ಬಂಡ ದೇವೇಂದ್ರನ ಮೇಲಿಟ್ಟಿರುವ ಹಂಬಲವನ್ನು ಬಿಡು, ನಾನೇ ನಿನ್ನ ಗಂಡನೆಂದು ತಿಳಿ. ಏನೇನ್ ಹರಿಮಳೆ ನೀನು ಸುಮ್ಮನೆ ಮೌನದಿಂದ ಕುಳಿತಿರಲು ಕಾರಣವೇನು? ಏನೇ ಸುಂದರಿ, ಜಾಗ್ರತೆಯಿಂದ ನಿನ್ನ ಮೌನವನ್ನು ಬಿಡು, ಪ್ರೀತಿಯಿಂದ ಎನ್ನೊಡನೆ ಎರಡು ಮಾತನಾಡು. ಏನೇನ್ ಹರಿಮಳೆ ತಡಮಾಡದ ಎನ್ನ ಕಾಮದಾಹವನ್ನು ತೃಪ್ತಿಪಡಿಸಿಕೊಳ್ಳುವುದು ಮಹಾಭಾರತ
ಕಾಣುವುದು ನ್ಯಾಯವೇ? ಅದು ಯಾತಕ್ಕೆ ನ್ಯಾಯವಲ್ಲ? ಹಾಳಾಗಿ ಹೋಗುವಿ. ಏನೇ ಮೂರ್ಖರೇ, ಏನು ಮಾತನಾಡಿದೆ? ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಏನೇ ಮೂಡಲ ಮಂದಿರದೊಳಗಿದ್ದು ಎನ್ನನ್ನು ದರದಲ್ಲಿ ಎಳೆದುಕೊಂಡು ಬಂದು ಈ ನಡ ಸಭೆಯಲ್ಲಿ ಎನ್ನ ಮರ್ಯಾದೆ ಕಳೆಯುವುದು ನ್ಯಾಯವಾಗಿ ತೋರುವುದಿಲ್ಲ. ಅಣ್ಣಯ್ಯ, ಏನೇ ಇಂದ್ರನ ಮಡದಿಯರಾದ ಸಚಿಯೇ, ಎಲ್ಲೋ ಬಂಡ, ನಿನ್ನ ಜ್ಞಾನ ಉಪದೇಶಗಳನ್ನು ಕೇಳಿ ಕೇಳಿ ಎನ್ನ ಕಿವಿಗಳು ಕಿವಿಡಾದವ. ಏನೇ ಮೂರ್ಖಳ, ನಾವು ಇಲ್ಲಿಯವರೆಗೆ ಎಳೆದುಕೊಂಡು ಬಂದದಕ್ಕೆ ನಮಗೆ ಸರಿಯಾದ ಉತ್ತರವನ್ನು ಹೇಳ್ತಿರುವಿಯಾ? ಏನೇ ಸುಂದರಿಯೇ, ಎಲ್ಲೋ ಬಂಡ, ಪರ ಸ್ತ್ರೀಯರನ್ನ ಕಂಡ ಮಗಳ ವರ್ಣನ ಮಾಡುವುದ ಥರವಲ್ಲವೆಂದು ಹೇಳಿದೆಯಲ್ಲ. ಸಹಜವಾಗಿ ಏನೇನ್ ಹರಿಮನೆ, ಮಾತಿಗೆ ಮಾತು ಕುಳಿತಾಗ 4 ಮಾತು ಹೆಚ್ಚು ಹಾಡಬೇಕಂತೆ, ಊಟ ಮಾಡುವುದಕ್ಕೆ ಕುಳಿತಾಗ 2 ಮುದ್ದೆ ಹೆಚ್ಚು ಉಣ್ಣಬೇಕಂತೆ. ಏನೇ ಸುಂದರಿ, ಎಲ್ಲೋ ಬಂಡ, ಹನಿಗೆ ಹನಿ ಕೂಡಿದರೆ ಹಳ್ಳವಂತೆ, ತನಗೆ ತನ ಕೂಡಿದರೆ ರಹಸ್ಯಂತೆ. ನಿನ್ನಂತ ಸುಂದರ ಸ್ತ್ರೀಯರನ್ನು ಕೂಡಿದರೆ ಎನ್ನ ಮನಸ್ಸು ಸಮಾಧಾನವಾಗುವುದಂತೆ. ಏನೇನ್ ಹರಿಮಳೆ, ಎಲ್ಲೋ ಬಂಡನೆ, ಜಾಗೃತಿಯಿಂದ ಎನ್ನ ಕಾಮದಾಹವನ್ನು ತೃಪ್ತಿಪಡಿಸಿಕೊಳ್ಳುವುದು ಮಹಾಭಾರ್ಯ. ಎಲ್ಲೋ ದುರ್ಮಾರ್ಗನೆ, ಏನೇ ದುರ್ಮಾರ್ಗ, ಮೂರ್ಖನೆ, ಏನೇ ಮುಡ, ಪಾಪಿ, ಏ ಮುಖ, ಹೇಳುವಿನ ಕೇಳು. ಚೆನ್ನಾಗಿ ಬಂಡನೆ, ಏನೇ ಮೂರ್ಖರ, ಪರ ಸ್ತ್ರೀಯರನ್ನ ಪರಿಪರಿಯಿಂದ ಕಾಡುವುದು ನ್ಯಾಯವಾಗಿ ತೋರುವುದಿಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ? ಶುಂಭ ಮಹಾರಾಜ, ಏನೇ ಸುಂದರ, ನಿನ್ನ ಶೌರ್ಯತನವನ್ನು ನನ್ನಂತ ಹೆಣ್ಣಿನ ಮೇಲೆ ತೋರಿಸಬಾರದು. ಸಹಜವಾಗಿ ತೋರಿಸುವ ಸುಂದರ, ಹಾಳಾಗಿ ಹೋಗುವೆ ನೋಡ ಮೂರ್ಖ. ಮಾಡಬೇಕು ಏನೇ ಬುದ್ಧಿ ಶೂನ್ಯನಾದ ಸಜಿಯೇ, ಕಂಡ ಕಂಡಂತೆ ನಿನ್ನ ಬಾಯಿಗೆ ಬಂದಂತೆ ಮಗಳುವೆಯ. ಏನೇ ಮೂರ್ಖಳೇ, ಏನೋ ಮೂರ್ಖನೆ, ಆ ಬೂದಿ ಬಡಕನಾದ ಶಂಕರನ ಸುದ್ದಿ ಇನ್ನೊಮ್ಮೆ ಎನ್ನ ಮುನ್ನ ಎತ್ತದಿರೋ. ಬಹು ಎಚ್ಚರಿಕೆಯಿಂದ
ಏನೇನ್ ಹರಿಮನೆ ಏನೋ ಅದಮ್ಮನೆ ಇಲ್ಲದಿದ್ದರೆ ನಿನ್ನದಂತ ಪಂಕ್ತಿಗಳನ್ನು ಮುದ್ರಿಸಿ ಬಿಡುತ್ತೇನೆ ನೋಡು ಬಾಲೆ ನೀನಾಡುವ ಮಾತುಗಳೆಲ್ಲ ಕಾಲ ಏನೋ ಮೂರ್ಖ ಏಲೇ ಮೂರ್ಖ ಏನೋ ಓ ಬಂಡ ಏಲೇ ಬಂಡ ಬಂಡ ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಮಗಳು ಕರಗಳ ಮೆರೆಯುವ ಬಂಡ ಏಲೇ ಸುಂದರಿ ನನ್ನ ಪರಿಪರಿಂದ ಗೋಳಾಡಿಸುವುದು ನ್ಯಾಯವಾಗಿ ತೋರುವುದಿಲ್ಲ ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ ನನ್ನ ಕರ ಮುಗಿದು ಸೆರಗೊಡ್ಡಿ ಬೇಡಿಕೊಳ್ಳುವೆನು ಸುಂದರಿ ಭ್ರಷ್ಟ ತೂ ಪರಮ ನೀನು ಪರಿಪರಿಯಿಂದ ಎಷ್ಟು ಸೆರಗೊಡ್ಡಿ ಬೇಡಿಕೊಂಡರೆ ನಾನು ನಿನ್ನನ್ನು ಬಿಡುವುದಕ್ಕೆ ಬಂದಿಲ್ಲ ಏಲೇನ್ ಹರಿಮಳೆ ಏನೋ ಬಂಡ ಏನೇ ಬುದ್ಧಿಗೇಡಿ ಯಾತ ಸಚಿವ ಏನೋ ಅದಮ್ಮ ಬಂಡ ಮಹಾದೇವಿಯ ಸುದ್ದಿ ಇನ್ನೊಮ್ಮೆ ಎನ್ನ ಮುನ್ನ ಎತ್ತಿದರು ಎನ್ನ ಹೃದಯಕ್ಕೆ ಶಾಸ್ತ್ರ ಚೋಳ ಕಡದಷ್ಟು ಸಂಕಟವಾಗುವುದು ಏನೇನ್ ಹರಿಮಳೆ ಏನೋ ಅದಮ್ಮ ಈ ಕ್ಷಣಾರ್ಥದಲ್ಲಿ ತ್ರಿಲೋಕವನ್ನು ನುಂಗಿ ನೀರು ಕುಡಿಯುವಂತ ನನ್ನಂತ ನೀರಾದ ವೀರನಿಗೆ ಕೋಚಿತ ನಿನ್ನಂತ ಹೆಣ್ಣು ಬಾಲ್ಯ ಭಯವು ಯಾವ ಲೆಕ್ಕದೋಳು ಜಮ ಏಲೇ ಸುಂದರೇ ಏನೋ ಬಂಡ ಸುಮ್ಮನೆ ಹೆಚ್ಚಿಗೆ ಮಾತನಾಡದ ಎನ್ನಿಂದ ಬಂದರೆ ಬಳಿತವಾಯಿತು ಇಲ್ಲವಾದರೆ ಇಲ್ಲದಿದ್ದರೆ ಈ ಕ್ಷಣಾರ್ಥದಲ್ಲಿ ನಿನ್ನ ಸರ್ಗವನ್ನು ಬಿಡದ ಹೊಡೆದುಕೊಂಡು ಹೋಗುತ್ತೇನೆ ನೋಡು ನಾರೇವ ಯಾರು ಬಂಡ ಏನೇ ಬಂಡ ಬಂಡ ದುರ್ಮಾರ್ಗ ಏನೇ ದುರ್ಮಾರ್ಗ ಎನ್ನನ್ನು ಮುಟ್ಟಬಾರದು ಏನೇ ಸುಂದರಿ ಏನು ಮಾತನಾಡುವೆ ಸುಟ್ಟು ಹೋಗುವಿ ನೋಡು ಏನೇ ಬಂಡ ಮುಂಡೆ ನಿನ್ನ ಗಂಡನೆಂಬ ಬಂಡ ದೇವೇಂದ್ರನು ಸುಟ್ಟು ಹೋಗುವನು ನೋಡು ಹೇಳುವಿನ ಕೇಳ ಅದೇನು ಚೆನ್ನಾಗಿ ಹೇಳು
ಸಣ್ಣ ಮನಸ್ಸು ಮಾಡಿದರೆ ನಿನ್ನ ಕುಲವೆಲ್ಲ ಮಣ್ಣಾಗಿ ಹೋಗುವುದು. ಎಲ್ಲೋ ದುರ್ಮಾರ್ಗ, ಏನೇ ದುರ್ಮಾರ್ಗ! ಆ ಶಂಕರೇಂದ್ರನು ನಿನ್ನ ಕುಲವೆಲ್ಲ ನಾಶ ಮಾಡೋನು ನೋಡೋ ಭ್ರಷ್ಟ, ತೂ ಪರಮ ಪಾಪಿಷ್ಟ. ಬೋಳಿ ಬಾಳಿರ್ಯ ಎಲೈ ಸಾರಥಿ! ಇವಳ ಗೋಳಾಟವನ್ನು ನಾನು ನೋಡಿ ಸಹಿಸುವುದು ಆಗುವುದಿಲ್ಲ. ಎಲೈ ಸಾರಥಿ, ಇವಳು ಎಷ್ಟು ಪರಿಪರಿಯಿಂದ ನನ್ನ ಸರಿಯನ್ನು ಬಿಟ್ಟು ಹೋಗೆಂದು ಕೇಳುತ್ತಿರುವಳು. ಎಲೈ ಸಾರಥಿ, ಆದ ಕಾರಣ ಇವಳ ಚಂಡಿಗೆ ಕೈ ಕೊಟ್ಟು ಹಚ್ಚ ಕಡೆ ದಬ್ಬುವಂಥವನಾಗು. ಎಲೈ ಸಾರಥಿ, ಇಡೀ ಈ ಮುತ್ತಿನ ಹಾರವನ್ನು ಕೊಡವೆ ನಿನ್ನ ಕೊರಳಿನಲ್ಲಿ ಧರಿಸಿಕೊಳ್ಳುವಂತನಾಗು ಸಾರಥಿ ಚತುರ್ಮತಿ. ಶ್ರಮಿಸದಂತಾಗಲಿ ದೇವ. ಅಣ್ಣಯ್ಯನೇ, ಏನೇ ಸುಂದರಿ, ಇಲ್ಲಿಗೆ ಎತ್ತಕ್ಕಾಗಿ ಬಂದಿರುವೆ? ಏನೇ ಧಾರ್ಯಮನೆ ನಿನ್ನನ್ನು ಎಳೆದುಕೊಂಡು ಹೋಗುವುದಕ್ಕೆ ಬಂದಿರುವನು. ಎಳೆದುಕೊಂಡು ಹೋಗಲಿಕ್ಕೆ ನಾನೇನು ಮಾಡಿರುವೆನು? ಏನೇ ಧಾರ್ಯಮನೆ, ಓಹೋ ಅಣ್ಣಯ್ಯನೇ, ನಿನ್ನ ಗಂಡ ನಮ್ಮ ಚಾಂಡಾಲನ ಮಾಡಿದ ಅಪರಾಧಕ್ಕೆ ನಿನ್ನಂತ ಸುಂದರಿಯನ್ನು ಎಳೆದುಕೊಂಡು ಹೋಗೋದಕ್ಕೆ ಬಂದಿರುವನು. ಹೌದೇ? ಏನೇನ್ ಹರಿಮನೆ, ಓಹೋ ಅಣ್ಣಯ್ಯನೇ, ಏನೇ ಸುಂದರಿ, ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಓ ದುರ್ಮಾರ್ಗನೇ, ಮಹಾಪಾಪಾತ್ಮನೇ, ಓ ದುರ್ಮಾರ್ಗನೇ, ಮಹಾಪಾಪಾತ್ಮನೇ, ಎಲ್ಲ ಏನೇ ಸುಂದರಿ, ಚೆನ್ನಾಗಿ ಹೇಳು. ಪರಾಸತಿಯರನ್ನು ಕಾಡುವುದು ಸರಿಯೇನು ನಿನಗೇನು ತಿಳಿಯೇನು? ಪರಾಸತಿಯರನ್ನು ಕಾಡುವುದು ನಿನಗೇನು ಸರಿಯೇನು ತಿಳಿಯೇನು? ಓ ದುರ್ಮಾರ್ಗನೇ, ಕೇಳನ್ನ ಮಾತನ್ನು ನೀ ಬೇಕನೆ. ಓ ದುರ್ಮಾರ್ಗನೇ, ಮಹಾಪಾಪಾತ್ಮನೇ, ಓ ದುರ್ಮಾರ್ಗನೇ, ಏನೇ ಸುಂದರಿ, ನೀನು ಎಷ್ಟು ಪರಿಪರಿಯಿಂದ ಬೆಳೆದಿರುವೆ ನಿನ್ನ ಕೇಳೋ ಎಲ್ಲ ಮಾತು ಎಲ್ಲೋ ಪ್ರಶ್ನೆ, ಏನೇ ದುರ್ಮಾರ್ಗ, ನಿನ್ನ ಬಾಯಿಗೆ ಬಂದಂತ ಮಾತನಾಡುವೆಯಾ? ಸಹಜವಾಗಿ ಮಾತನಾಡುವರು. ನಿನ್ನ ತಂಗಿ ಎಂದು ಭಾವಿಸಿ ಎನ್ನ ಸರಿಯನ್ನು ಬಿಟ್ಟು ಬಿಡು. ಅಣ್ಣ ಬರೋದು ನಿನಗೆ ಪುಣ್ಯ. ಏನೇ ಸುಂದರಿ, ಅದಮನೆ, ನೀನು ಹಣ್ಣ ಹಣ್ಣ ಎಂದು ಬಣ್ಣದ ಮಾತುಗಳನ್ನು ಹಾಡಿದರೆ ನಿನ್ನ ನಾಟಕವನ್ನು ನೋಡಿ ಎನ್ನ ಮನಸ್ಸು ಎಂದಿಗೆ ಕರಗುವುದಿಲ್ಲ. ಏನೇನ್ ಹರಿಮನೆ, ಎಲ್ಲ ಅದಮನೆ, ನಿನ್ನಂತ ಸುಂದರ ಸ್ತ್ರೀಯರನ್ನು ಹಿಡಿದು ಎಳೆದುಕೊಂಡು ಹೋಗುವುದಕ್ಕೆ ನಾನು ಬಂದಿರುವೆನು. ಏನೇ ರಮ್ಯ ಚಿನ್ನದ ಗೊಂಬೆ, ನೀನು ನಿನ್ನ ಡಾಂಬಿಕತನದಿಂದ ಬೇಡಿಕೊಂಡರೆ ನಿನ್ನನ್ನು ಸರ್ವಥಾ ಬಿಡುವುದಿಲ್ಲ. ಏನೇ ಸುಂದರಿ, ಎಲ್ಲ ಭ್ರಷ್ಟನೆ, ಇಂಥ ಕೇಡ ನುಡಿಗಳನ್ನು ನುಡಿಯದಿರು ಬಹು ಎಚ್ಚರಿಕೆಯಿಂದ ಮಾತನಾಡು. ಇಲ್ಲದಿದ್ದರೆ ಈ ಕ್ಷಣಾರ್ಥದಲ್ಲಿ ನಿನ್ನ ಸರ್ಗವನ್ನು ಬಿಡುವ ಹೇಳಿಕೊಂಡು ಹೋಗುತ್ತೇನೆ ನೋಡು. ನಾನೇ ಎಲ್ಲ ಅದಮನೆ, ಏನೇ ಹದಮ, ಹಿಂದಕ್ಕೆ ಸೀತೆಯನ್ನು ರಾವಣನು ಅಪಹರಿಸಿ ಅದರಂತೆ ನೀ ನನ್ನನ್ನು. ಹಿಂದಕ್ಕೆ
ಸರಿಯಕ್ಕೆ ಬರಬಾರದು. ಎಲ್ಲ ಭ್ರಷ್ಟನೇ, ಎಲೆ ಭ್ರಷ್ಟರ, ಈಗಾಗಲೇ ಎನ್ನ ಪತಿಯನ್ನು ಸೆರೆಮನೆಯಲ್ಲಿ ಇಟ್ಟಿರುವಿರಿ. ಹ ಮತ್ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿರಿ? ಎಲೆ ಸುಂದರಿ, ಮತ್ಯಾವ ಕಾರಣಕ್ಕೆ ಬಂದಿ ಎಂದು ಚಂದದಿಂದ ಕೇಳುತ್ತಿರುವಿಯಲ್ಲ. ಎಲೇನ್ ಹರಿಮನೆ, ಎಲ್ಲ ಅದಮನೆ, ನಿನ್ನ ಗಂಡನನ್ನು ಹಿಡಿದು ನಮ್ಮ ಸೆರೆಮನೆಯಲ್ಲಿ ಬಂದಿಯಾಗಿ ಇಟ್ಟು ನಿಮ್ಮ ಸಕಲ ಸಂಪತ್ತೆಲ್ಲ ನನ್ನ ಸ್ವಾಧೀನ ಮಾಡಿಕೊಂಡಿರುವನು. ಎಲೆ ಸುಂದರಿ, ಅದರಂತೆ ನೀನು ನನ್ನವಳಾಗುವದಕ್ಕೆ ನಿನ್ನನ್ನು ಎಳೆದುಕೊಂಡು ಹೋಗಲಿಕ್ಕೆ ಬಂದಿರುವೆನು. ಎಲ್ಲ ಭ್ರಷ್ಟನೇ, ಎಲೆ ಭ್ರಷ್ಟರ, ಸುಮ್ಮನೆ ನಮ್ಮ ಸೆರೆಯನ್ನು ಬಿಟ್ಟು ನಿಮ್ಮ ಅಂತಃಪುರಕ್ಕೆ ತೆರಳು. ಎಲೆ ಎಣ್ಣೆ, ನಿನ್ನನ್ನು ಬಿಡುವುದಿಲ್ಲ, ಬಿಟ್ಟು ಮುಂದಕ್ಕೆ ಹೋಗುವುದಿಲ್ಲ. ಮತ್ತೆ ಎಲ್ಲಿಗೆ ಹೋಗುವರಿ? ನಿನ್ನನ್ನು ಎಳೆದುಕೊಂಡು ಹೋಗುವನು ಸುಂದರಿ. ಎಲ್ಲ ಭ್ರಷ್ಟನೇ, ಎಲೆ ಭ್ರಷ್ಟರ, ಎಲ್ಲ ಅದಮನೆ, ಎಲೆ ಹದವ, ಎಲ್ಲ ಮೂಡನೆ, ಎಲೆ ಮೂಡಿ, ಎಲ್ಲ ಪಾಪಾತ್ಮನೆ, ಎಲೆ ಪಾಪಿಷ್ಠ, ಎಲ್ಲ ಭ್ರಷ್ಟನೇ, ಎಲೆ ಭ್ರಷ್ಟ. ಇವನ ಕೇಳ. ಅದೇನು ಚೆನ್ನಾಗಿ ಹೇಳು. ತರಳದಿಕ್ಕವಾಗಿ ಮೆರೆವ ಶ್ರೀ ಅಮರೇಶನ ಮೆಚ್ಚುವ ನಿನ್ನ. ತರಳದಿಕ್ಕವಾಗಿ ಮೆರೆವ ಶ್ರೀ ಅಮರೇಶ ಮೆಚ್ಚುವ ನಿನ್ನ. ಇಲ್ಲ ಭ್ರಷ್ಟನೇ, ಏನೇ ಬಂಡ ಬಂಡ, ಈ ದರೆಯಳ ದಿಕ್ಕವಾಗಿ ಮೆರೆಯುವ ಶ್ರೀ ಲಿಂಗೇಶ್ವರ ಭೀಮೇಶನು ಹ. ನಿಮ್ಮ ನಡತೆ ಎಂದಿಗೂ ಮೆಚ್ಚಲರು. ಹ ಇಲ್ಲ ಅದಮನೆ, ಏನೇ ಹದವಳ, ಸುಮ್ಮನೆ ನಮ್ಮ ದಾರಿಗೆ ಅಡ್ಡಾಗಬೇಡ. ಹ. ನಮ್ಮ ಸೆರೆಯನ್ನು ಬಿಟ್ಟು ಬಿಡು. ಅಣ್ಣ ಬರುವುದು ನಿನಗೆ ಪುಣ್ಯ. ಏನೇ ಹರ್ಕ ಹಾದರಿಗಿತ್ತಿಯಾದ ಮೂರ್ಖರಣ್ಣೆ, ಇಲ್ಲ ಮೂರ್ಖನೇ, ನೀನಾವಾಗ ನವಂತಿ ಎಂದು ನಿನ್ನ ಬಾಯಿಗೆ ಬಂದಂತ ಮಗಳಿಗೆ ನನಗೆ ಶಾಪವನ್ನು ಕೊಡುವಿಯಾ? ನಿನ್ನ ಬಾಯಿಗೆ ಮಂತಂತೆ ಮಾತನಾಡುವ ಏನೇ ದುರ್ಮಾರ್ಗಳೆ, ಅದಮನೆ, ಈ ಕ್ಷಣಾರ್ಥದಲ್ಲಿ ನಿನ್ನ ಸರ್ಗವನ್ನು ಬಿಡಿದು ಎಳೆದುಕೊಂಡು ಹೋಗುತ್ತೀರಿ ನೋಡು. ಹರಿಯವ ಯಾರು? ಇಲ್ಲ ಅದಮನೆ, ಏನೇ ಹದಬಳ, ಇಕ್ಕೋ ನಿನಗೆ ಶಾಪ ಕೊಡುವನು. ಏನೇ ಸುಂದರಿ, ನೀನು ಎಂತ ಶಾಪ ಕೊಟ್ಟರೆ ನನಗೇನಾಗಬಲ್ಲದು? ಏನೂ ಆಗುವುದಿಲ್ಲ. ಆಗುವುದಿಲ್ಲ ಸುಂದರಿ. ಇಲ್ಲ ಮೂರ್ಖನೇ, ಏನೇ ಮೂರ್ಖಳೆ, ಇವನು ಕೇಳು. ಅದೇನು ಚೆನ್ನಾಗಿ ಮಗಳು. ಶಾಪ ಇಡಿ ಕೊಡೆ ಪಾಪಕ್ಕನೆ, ಶಾಪ ನಿನಗೆ. ಶಾಪ ಇಡಿ. ಪುಣ್ಯದಾನವರನ್ನ ಮೈಮರೆಯುವ ನನ್ನ. ಪುಣ್ಯದಾನವರನ್ನ ವಶದಲ್ಲಿರುವ ನನ್ನ. ಮುಖದಲ್ಲಿ ಕಂಡು ಮಣ್ಣು ಚೆಲ್ಲಲೆ. ಶಾಪ ಇಡಿ ಕೊಡು. ಏನೇ ಸುಂದರಿ, ನೀನು ಶಾಪ ಕೊಟ್ಟರೆ ನನಗೇನಾಗಬಲ್ಲದು? ಇಲ್ಲ ಅದಮನೆ, ಏನೇ ಹದಬಳ, ನಮ್ಮ ವಂಶವೆಂದಿಗೂ ಸ್ವರ್ಗನ. ಏನೇ ಸುಂದರಿ, ನಿನ್ನ ಗಂಡನ ವಂಶವಾಗಿ ಮಗಳು. ಮಣ್ಣು ಚೆಲ್ಲಲೆ, ಶಾಪ ಇಡಿ ಕೊಡುವೆ ಮಾರ್ಗನೆ, ದುರ್ಮಾರ್ಗನೆ, ಶಾಪ ಇಡಿ ಕೊಡುವೆ ಇಲ್ಲ ಅದಮನೆ, ಏನೇ ಸುಂದರಿ, ನಮ್ಮ ವಂಶವೇ ಸರ್ವನಾಶವಾಗಿ ಹೋಗಲಿ. ಏನೇ ಮಂಡವಣಿಕೆಯ ತುಂಡಿನಂತವಳೆ. ನಿನ್ನ ಕೈ ಕಾಲೇ ಉದರಿ ಹೋಗಲಿ. ಎಲೆ ಸುಂದರಿ, ಇಲ್ಲ ಮೂರ್ಖನೆ, ನೀನಾವ ಪತಿವರಿತಿ ಎಂದು ನನಗೆ ದುಷ್ಟ ಭ್ರಷ್ಟ ದುರ್ಭಾಗ್ಯನೆಂದು ಕೆಟ್ಟ ಶಾಪವನ್ನು ಕೊಡುವಿಯಾ? ನಿನ್ನ ಬಾಯಲ್ಲಿ ಉಳ ಬೀಳಲಿ. ಏನೇ ಮೂರ್ಖ, ಅಷ್ಟಾತು ಪರಮ
ಇಷ್ಟ. ಏನೇ ಇಂದ್ರನ ಮಡದಿಯಾದ ಸುಂದರಿ ಸುಮ್ಮನೆ ಬೆಟ್ಟಕ್ಕೆ ಒದರಿ ಒಟ್ಟು ಉಬ್ಬಿ ಸ್ವತ್ತು ನಾಯಿ ಅಂತ ಒದರಿದರೆ ನಿನ್ನ ಕೇಳಬಾರದಾರು. ಎಲೆ ಸುಂದರಿ, ಎಲ್ಲ ತಮ್ಮನೆ ನೀನು ಎಷ್ಟು ಪರಿಯಿಂದ ಬೇಡಿಕೊಂಡರೆ ಈ ಸಭೆಯೊಳಗೆ ಕುಳಿತಿರುವ ಜನರು ನಿನ್ನ ಗೋಳಾಟವನ್ನು ನೋಡಿ ಮೆಚ್ಚುವುದಾರು. ಎಲೇನು ಹರಿಮಣಿ, ಎಲ್ಲ ತಮ್ಮನೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಬಂದರೆ ಒಳಿತವಾಯಿತು. ನಿನ್ನ ಸರಗವನ್ನು ಬಿಡಿದು ಎಳೆದುಕೊಂಡು ಹೊಯ್ದರೆ ಈ ಸಭೆಯೊಳಗೆ ನಿನಗೆ ಅಡ್ಡ ಬಂದು ಬಿಡಿಸುವರು ಯಾರು ಇಲ್ಲ. ಸುಮ್ಮನೆ ಬರುವಂತವಳು ಕರೆಯದಿಕ್ಕವಾಗಿ ಬರುವ ಶ್ರೀ ನೀಲಕಂಠನು. ಇಲ್ಲ ಮೂರ್ಖನೇ, ಏನೇ ಮೂರ್ಖ, ಹೆಣ್ಣು ನಂದರೆ ನಿಮ್ಮ ವಂಶವೇ ಸರ್ವನಾಶವಾಗುವುದು. ಏನೇ ಸುಂದರಿ, ನಿನ್ನ ಬಾಯೇ ಸೇದಿ ಹೋಗಲಿ. ನನ್ನ ವಂಶವೆಲ್ಲ ಸರ್ವನಾಶವಾಗುವುದೆಂದು ನೀನು ಹೇಳ್ತಿದೀಯಲ್ಲ. ಇದ್ದ ಮಾತು ಹೇಳುವನು. ಏನೇ ಸುಂದರಿ, ಎಲ್ಲ ಮೂರ್ಖನೇ, ನನ್ನ ವಂಶವನ್ನು ಬೆಳೆಸುವುದಕ್ಕೆ ನಿನ್ನನ್ನು ಎಳೆದುಕೊಂಡು ಹೋಗಲಿಕ್ಕೆ ಬಂದಿರುವೆ ಸುಂದರಿ. ಪಾಮರ ಸೇರಿಸಿ ಬಿಡುವನು. ಚೆನ್ನಾಗಿ ಹೇಳು. ಎಲ್ಲ ಮೂರ್ಖನೇ, ಏನೇ ಮೂರ್ಖ, ಇನ್ನೇನು ಹೇಳಬೇಕು. ಏನೇ ಸುಂದರಿ, ನೀನು ನನ್ನನ್ನು ಬಿಟ್ಟು ಹೋಗು ಎಂದು ಹೇಳಿದೆಯಲ್ಲ. ಇದ್ದ ಮಾತು ಹೇಳುವನು. ಏನೇ ನಾರಿಮಣಿ, ನಿನ್ನನ್ನು ಬಿಟ್ಟು ಹೋಗಲಿಕ್ಕೆ ನಾನು ಬಂದಿಲ್ಲ. ಹಾ, ನಿನ್ನನ್ನು ಹಿಡಿದು ನಮ್ಮ ಹೊರ ಬಂದರಕ್ಕೆ ಎಳೆದುಕೊಂಡು ಹೋಗುತ್ತೀನಿ. ನಾರ್ಯವ ಯಾರು? ಅಣ್ಣಯ್ಯ, ಏನೇ ಸುಂದರಿ, ಸುಮ್ಮನೆ ನಮ್ಮ ಸೆರೆಯನ್ನು ಬಿಟ್ಟು ಹೋಗಿಬಿಡಿ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಲ್ಲ ಸುಂದರಿ. ಓ ಶ್ರೀ ಈ ನಿಮ್ಮ ಮಾತನ್ನು ಕೇಳಿ ನಮ್ಮವು ಶೈಲಿಸಲಾಗದು ಹಾಗೆ. ಓಹೋ ಅಣ್ಣಯ್ಯ, ಏನೇ ಸುಂದರಿ, ನಿಮ್ಮ ತಂಗಿ ಅಂತ ಭಾವಿಸಿ ಅಮ್ಮ ಸರಿಯನ್ನು ಬಿಟ್ಟು ಬಿಡು. ಅಣ್ಣ ಬರುವುದು ನಿನಗೆ ಪುಣ್ಯ. ಏನೇ ಸುಂದರಿಯರೇ, ಓಹೋ ಅಣ್ಣಯ್ಯನೇ,
ದುರ್ಮಾರ್ಗನೇ. ಮೊದಲಿಗೆ ನಿಮ್ಮ ಗಂಡನು ಕಂಡಂತೆ ಮಗಳ ರಟ್ಟಗಳನ್ನು ಕಟ್ಟಿಸಿಕೊಂಡು ನಮ್ಮ ಕಾರಾಗೃಹದಲ್ಲಿ ಬಿದ್ದಿರುವನು. ಎಲೆ ಸುರನ್ ಹರಿಯರೇ, ಓ ಬಂಡನೆ, ಸುಮ್ಮನೆ ನನಗೆ ಶರಣಾಗತನಾಗಿದ್ದರೆ ನಿಮಗೆ ಇಷ್ಟೊಂದು ಕಷ್ಟವನ್ನು ಬರುತ್ತಿರಲಿಲ್ಲ. ನಿಮ್ಮ ಸರಿಯನ್ನು ಬಿಟ್ಟು ಕಳುವುತ್ತೀನಿ ತಿಳಿತಾ ನಾರಿಯರೇ, ಯೌವನದ ಹೊರೆಯರೇ. ನಿನ್ನ ಇಷ್ಟದಂತಾಗಲೇ ಅಣ್ಣಯ್ಯ. ದೇವಿಯನ್ನು ಕರ್ಕೊಂಬರಪ್ಪ ಮೆಲ್ಲಕ. ಓಹೋ ಹನುಜನಾದ ನಿಸುಂಬಾಸೂರನೇ, ಅಹೋ ಅಗ್ರಜ, ನಮ್ಮ ಬಂದಿಖಾನಿಯಲ್ಲಿ ಬಂದಿಯಾಗಿ ಬಿದ್ದಿರುವಂತಹ ಬುದ್ಧಿಗೇಡಿಯಾದ ದೇವೇಂದ್ರನ ಸರಿಯಲ್ಲ ಬಿಟ್ಟು, ಅಹೋ ತಮ್ಮ, ಅಹೋ ಅಣ್ಣಯ್ಯ, ಅವನ ಮಡದಿ ಮಣಿಯರಾದ ಈ ರಂಡಿಯರ ಸರಿಯಲ್ಲ ಬಿಟ್ಟು ಇವರ ಚಣ್ಣಿಗೆ ಕೈ ಕೊಟ್ಟು ದೊಡ್ಡ ಬೆಟ್ಟವಾದ ಘೋರವಾದ ಹರಣ್ಯಕ್ಕೆ ದಬ್ಬುವಂತವನಾಗೋ. ಅವೋ ತಮ್ಮ, ಅವೋ ಅಣ್ಣಯ್ಯ, ತಡ ಮಾಡದೆ ಬಂಡನಾದ ಕುಬೇರನ ಹೊರಕಾವತಿ ಪಟ್ಟಣಕ್ಕೆ ರಥವನ್ನು ಬಿಡುವಂತನಾಗಿ ತಮ್ಮ. ಅಗ್ರಜನಾದ ಸುಮ್ಮ ಮಹಾರಾಜರೇ, ಎಲ್ಲ ಭುಜ ಬಲ ಪರಮಿಯಾದ ನಿಸುಮ್ಮನೆ, ನಿನ್ನ ಅಪ್ಪಣೆಯ ಪ್ರಕಾರ ಜಾಗೃತಿಯಿಂದ ಬಂಡ ದೇವೇಂದ್ರನನ್ನು ಘೋರವಾದ ಹರಣ್ಯಕ್ಕೆ ತಪ್ಪಿ ಬಿಡುವನು. ಬಲಿಬಲಿರೇ ಎಲೆಯ ಸಚಿರಂಬರೇ, ಬಂಡ, ಜಾಗೃತಿಯಿಂದ ನಿಮ್ಮ ಗಂಡ ನಮ್ಮ ಹಿಂಬಾಲಿಸಿರಿ, ತಡ ಮಾಡದೆ ನಡೆಯಿರಿ. ಬಲಿಬಲಿರೇ ಎಲೆಯ ಸಾರದು, ನಮ್ಮ ಬಂದ ಕಾದೆಯಲ್ಲಿ ಹಾಕಿರುವಂತಹ ರಣಯೇಡಿಯಾದ ದೇವೇಂದ್ರನು ಚಂಜೂರಿ ಬೇಡಿಯ ಮೂಡಿದ ಅವನ ಬಂಧನವನ್ನು ಬಿಡಿಸಿಕೊಂಡು ಬರುವಂತರಾಗಿರಿ. ಈಗ ಆಯ್ತು ಬೇಗ. ತಮ್ಮಿಷ್ಟದಂತಾಗಲಿ ದೇವ. ಬಲಿಬಲಿರೇ ಎಲೆಯ ಸಾರದ, ಈ ಬಂಡ ದೇವೇಂದ್ರನನ್ನು, ಈ ಭ್ರಷ್ಟ ಮುಂಡೆಯರಾದ ಸಚಿರಂಬೆಯರನ್ನು, ಈ ಅಮರಾವತಿಯ ಪಟ್ಟಣವನ್ನು ಬಿಡಿಸಿ ಘೋರವಾದ ಹರಣ್ಯಕ್ಕೆ ತಪ್ಪಿ ಬಿಡುವುದು ತಾಖೇನ ಮಾತು. ತಮ್ಮಿಷ್ಟದಂತಾಗಲಿ ದೇವ. ಬಲಿಬಲಿರೇ ಎಲೆಯ ಸಾರದ, ಜಾಗೃತಿಯಿಂದ ಆಗಮ ಕುಬೇರನ ಹಳಕಾವತಿ ಪಟ್ಟಣಕ್ಕೆ ರಥವನ್ನು ಬಿಡುವಂತನಾಗ ಸಾರದ, ಉಳಿಸಿ ಬೇರೆ ಜಾಗೃತ. ತಮ್ಮಿಷ್ಟದಂತಾಗಲಿ ದೇವ. ಜಗನ್ಮಾತನ ಕರ್ಕೊಂಬರಪ್ಪ ದೇವಿನ. ದೇವಿಯನ್ನು ಕರ್ಕೊಂಬರಪ್ಪ, ಜಗನ್ಮಾತನ ಕರ್ಕೊಂಬರೆ. ಅಹೋ ಕಾಂತ, ಅಹೇ ಕಾಂತಮಣಿಯರು, ನಮ್ಮನ್ನ ದುರ್ಮಾರ್ಗರ ಕೈಗೆ ಒಪ್ಪಿಸಿ ನೀನು ಕಾಣದಂತಿರುವುದು ನ್ಯಾಯವೇನು ಕಾಂತ ಮತಿವಂತ. ಅಹೇ ಕಾಂತಮಣಿಯರು, ಹೇಳುವೇನು ಕೇಳಿರಿ. ಚೆನ್ನಾಗಿ ಹೇಳು. ಏಲೇ ಸುಂದರೇ, ನನ್ನ ಪರಿಪರಿಂದ ಗೋಳಾಡಿಸುವುದು ನ್ಯಾಯವಾಗಿ ತೋರುವುದಿಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರೇ. ನನ್ನ ಕರ ಮುಗಿದು ಸೆರಗೊಡ್ಡಿ ಬೇಡಿಕೊಳ್ಳುವೆನು. ಭ್ರಷ್ಟ ನೀನು ಪರಿಪರಿಯಿಂದ ಎಷ್ಟು ಸೆರಗೊಡ್ಡಿ ಬೇಡಿಕೊಂಡರೆ ನಾನು ನಿನ್ನನ್ನು ಬಿಡುವುದಕ್ಕೆ ಬಂದಿಲ್ಲ. ಏಲೇನ್ ಹರಿಮಳೆ, ಇಲ್ಲೋ ಬಂಡ, ಏನೇ ಬುದ್ಧಿಗೇಡಿಯಾದ ಸಚಿವ, ಇಲ್ಲೋ ಅದಮ್ಮ, ಆ ಬಂಡ ಮಹಾದೇವಿಯ ಸುದ್ದಿ ಇನ್ನೊಮ್ಮೆ ಎನ್ನ ಮುನ್ನ ಎತ್ತಿದರು. ಎನ್ನ ಹೃದಯಕ್ಕೆ ಶಾಸ್ತ್ರ ಚೋಳ ಕಡದಷ್ಟು ಸಂಕಟವಾಗುವುದು. ಏನೇನ್ ಹರಿಮಳೆ, ಇಲ್ಲೋ ಅದಮ್ಮ, ಈ ಕ್ಷಣಾರ್ಥದಲ್ಲಿ ತ್ರಿಲೋಕವನ್ನು ನುಂಗಿ ನೀರು ಕುಡಿಯುವಂತ ನನ್ನಂತ ನೀರಾದ ವೀರನಿಗೆ
ಕೋಚಿತ್ತ ನಿನ್ನಂತ ಹೆಣ್ಣು ಬಾಲ್ಯ ಭಯವು ಯಾವ ಲೆಕ್ಕದೋಳು ಜಮ ಏಲೇ ಸುಂದರೇ ಇಲ್ಲ ಬಂಡ ಸುಮ್ಮನೆ ಹೆಚ್ಚಿಗೆ ಮಾತನಾಡದ ಎನ್ನಿಂದ ಬಂದರೆ ಬಳಿತವಾಯಿತು ಇಲ್ಲವಾದರೆ ಇಲ್ಲದಿದ್ದರೆ ಈ ಕ್ಷಣ ಅರ್ಥದಲ್ಲಿ ನಿನ್ನ ಸರ್ಗವನ್ನು ಬಿಡದ ಹೊಡೆದುಕೊಂಡು ಹೋಗುತ್ತೇನೆ ನೋಡು ನಾರೇವ ಯಾರು ಇಲ್ಲ ಬಂಡ ಏನೇ ಬಂಡ ಮುಂಡ ದುರ್ಮಾರ್ಗ ಏನೇ ದುರ್ಮಾರ್ಗ ಎನ್ನನ್ನು ಮುಟ್ಟಬಾರದು ಏನೇ ಸುಂದರಿ ಏನು ಮಾತನಾಡಿದೆ ಸುಟ್ಟು ಹೋಗುವಿ ನೋಡು ಏನೇ ಬಂಡ ಮುಂಡೆ ನಿನ್ನ ಗಂಡನೆಂಬ ಬಂಡ ದೇವೇಂದ್ರನು ಸುಟ್ಟು ಹೋಗುವನು ನೋಡು ಹೇಳುವಿನ ಕೇಳ ಅದೇನು ಚೆನ್ನಾಗಿ ಹೇಳು ಏನೇ ಸ್ತ್ರೀಯರೇ ಹೆಣ್ಣು ಮಕ್ಕಳ ಸಣ್ಣ ಮನಸ್ಸು ಮಾಡಿದರೆ ನಿನ್ನ ಕುಲವೆಲ್ಲ ಮಣ್ಣಾಗಿ ಹೋಗುವುದು ಏನೋ ದುರ್ಮಾರ್ಗ ಏನೇ ದುರ್ಮಾರ್ಗ ಆ ಶಂಕರೇಂದ್ರನು ನಿನ್ನ ಕುಲವೆಲ್ಲ ನಾಶ ಮಾಡೋನು ನೋಡೋ ಭ್ರಷ್ಟ ತೂ ಪರಮ ಪಾಪಿಷ್ಟ ಬಹಳಿ ಬಲಿರ್ಯ ಎಲೈ ಸಾರಥಿ ಇವಳ ಗೋಳಾಟವನ್ನು ನಾನು ನೋಡಿ ಸಹಿಸುವುದು ಆಗುವುದಿಲ್ಲ ಎಲೈ ಸಾರಥಿ ಇವಳು ಎಷ್ಟು ಪರಿಪರಿಯಿಂದ ನನ್ನ ಸರಿಯನ್ನು ಬಿಟ್ಟು ಹೋಗೆಂದು ಕೇಳುತ್ತಿರುವಳು ಎಲೈ ಸಾರಥಿ ಆದ ಕಾರಣ ಇವಳ ಚಂಡಿಗೆ ಕೈ ಕೊಟ್ಟು ಹಚ್ಚ ಕಡೆ ದಬ್ಬುವಂತವರಾಗು ಎಲೈ ಸಾರಥಿ ಇಡೀ ಇಡೀ ಈ ಮುತ್ತಿನ ಹಾರವನ್ನು ಕೊಡವೆ ನಿನ್ನ ಕೊರಳಿನಲ್ಲಿ ಧರಿಸಿಕೊಳ್ಳುವಂತನಾಗ ಸಾರಥಿ ಚತುರ್ಮತಿ ಶ್ರಮಿಸದಂತಾಗಲು ದೇವ ಅಣ್ಣಯ್ಯನೇ ಏನೇ ಸುಂದರಿ ಇಲ್ಲಿಗೆ ಎದ್ದಕ್ಕಾಗಿ ಬಂದಿರುವೆ ಏನೇ ಧಾರ್ಯಮನೆ ನಿನ್ನನ್ನು ಎಳೆದುಕೊಂಡು ಹೋಗುವುದಕ್ಕೆ ಬಂದಿರುವನು ಎಳೆದುಕೊಂಡು ಹೋಗಲಿಕ್ಕೆ ನಾನೇನು ಮಾಡಿರುವೆನು ಏನೇ ಧಾರ್ಯಮನೆ ಓಹೋ ಅಣ್ಣಯ್ಯನೇ ನಿನ್ನ ಗಂಡ ನಮ್ಮ ಚಾಂಡಾಲನ ಮಾಡಿದ ಅಪರಾಧಕ್ಕೆ ನಿನ್ನಂತ ಸುಂದರಿಯನ್ನು ಎಳೆದುಕೊಂಡು ಹೋಗೋದಕ್ಕೆ ಬಂದಿರುವನು ಹೌದೇ ಏನೇನ್ ಹರಿಮನೆ ಓಹೋ ಅಣ್ಣಯ್ಯನೇ ಏನೇ ಸುಂದರಿ ಹೇಳುವನ ಕೇಳು ಅದೇನು ಚೆನ್ನಾಗಿ ಹೇಳು ಓ ದುರ್ಮಾರ್ಗನೇ ಮಹಾಪಾಪಾತ್ಮನೇ ಓ ದುರ್ಮಾರ್ಗನೇ ಮಹಾಪಾಪಾತ್ಮನೇ ಎದ್ದೇವೆ ಅಂತ ಏನೇ ಸುಂದರಿ ಚೆನ್ನಾಗಿ ಹೇಳು
ಅಣ್ಣ ಬರೋದು ನಿನಗೆ ಪುಣ್ಯ. ಏನೇ ಸುಂದರಿ, ಅದಮನೆ ನೀನು ಹಣ್ಣ ಹಣ್ಣ ಎಂದು ಬಣ್ಣದ ಮಾತುಗಳನ್ನು ಹಾಡಿದರೆ ನಿನ್ನ ನಾಟಕವನ್ನು ನೋಡಿ ಎನ್ನ ಮನಸ್ಸು ಎಂದಿಗೆ ಕರಗುವುದಿಲ್ಲ. ಏನೇನ್ ಹರಿಮನೆ, ಎಲ್ಲ ಅದಮನೆ ನಿನ್ನಂತ ಸುಂದರ ಸ್ತ್ರೀಯರನ್ನು ಹಿಡಿದು ಎಳೆದುಕೊಂಡು ಹೋಗುವುದಕ್ಕೆ ನಾನು ಬಂದಿರುವೆನು. ಏನೇ ರಮ್ಯ ಚಿನ್ನದ ಗೊಂಬೆ, ನೀನು ನಿನ್ನ ಡಾಂಬಿಕತನದಿಂದ ಬೇಡಿಕೊಂಡರೆ ನಿನ್ನನ್ನು ಸರ್ವಥಾ ಬಿಡುವುದಿಲ್ಲ. ಎಲೆ ಸುಂದರಿ, ಎಲ್ಲ ಭ್ರಷ್ಟನೆ ಇಂಥ ಕೇಡ ನುಡಿಗಳನ್ನು ನುಡಿಯದಿರು ಬಹು ಎಚ್ಚರಿಕೆಯಿಂದ ಮಾತನಾಡು. ಇಲ್ಲದಿದ್ದರೆ ಈ ಕ್ಷಣಾರ್ಥದಲ್ಲಿ ನಿನ್ನ ಸರ್ಗವನ್ನು ಬಿಡುವ ಹೇಳಿಕೊಂಡು ಹೋಗುತ್ತೇನೆ. ನೋಡು ನಾನೇವಯ್ಯಾರು ಎಲ್ಲ ಅದಮನೆ ಎಲೆ ಹದಮ ಹಿಂದಕ್ಕೆ ಸೀತೆಯನ್ನು ರಾವಣನು ಅಪಹರಿಸಿ ಅದರಂತೆ ನೀ ನನ್ನನ್ನು ಹಿಂದಕ್ಕೆ ಸೀತೆಯನ್ನು ರಾವಣನು ಅಪಹರಿಸಿ ನನ್ನನ್ನು ಕಾಣುವನು. ಕೇಳನ್ನ ಮಾತನ್ನು ನೀ ಬೇಡನೆ ಓ ದುರ್ಮಗನೆ ಮಹಾಪಾಪನೆ ಓ ದುರ್ಮಗನೆ ಮಹಾಪಾಪನೆ ಕೇಳನ್ನ ಮಾತು ನೀನು ಇಲ್ಲ ಆತಮನೆ ಏನೇ ಹದಮನ, ದೂರ ನಿಂತು ಮಾತನಾಡು. ಅದು ಹತ್ತಕ್ಕೆ ಸರಿಯಕ್ಕೆ ಬರಬಾರದು. ಇಲ್ಲ ಭ್ರಷ್ಟನೆ ಏನೇ ಬಲಿಷ್ಠ, ಈಗಾಗಲೇ ಎನ್ನ ಪತಿಯನ್ನು ಸೆರೆಮನೆಯಲ್ಲಿ ಇಟ್ಟಿರುವಿರಿ. ಹ ಮತ್ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿರಿರಿ? ಏನೇ ಸುಂದರಿ, ಮತ್ಯಾವ ಕಾರಣಕ್ಕೆ ಬಂದಿ ಎಂದು ಚಂದದಿಂದ ಕೇಳುತ್ತಿರುವಿಯಲ್ಲ. ಏನೇನ್ ಹರಿಮನೆ, ಎಲ್ಲ ಅದಮನೆ ನಿನ್ನ ಗಂಡನನ್ನ ಹಿಡಿದು ನಮ್ಮ ಸೆರೆಮನೆಯಲ್ಲಿ ಬಂದಿಯಾಗಿ ಇಟ್ಟು ನಿಮ್ಮ ಸಕಲ ಸಂಪತ್ತೆಲ್ಲ ನನ್ನ ಸ್ವಾಧೀನ ಮಾಡಿಕೊಂಡಿರುವನು. ಏನೇ ಸುಂದರಿ, ಅದರಂತೆ ನೀನು ನನ್ನವಳಾಗುವುದಕ್ಕೆ ನಿನ್ನನ್ನು ಎಳೆದುಕೊಂಡು ಹೋಗಲಿಕ್ಕೆ ಬಂದಿರುವೆನು. ಎಲ್ಲ ಭ್ರಷ್ಟನೆ ಏನೇ ಭ್ರಷ್ಟರ, ಸುಮ್ಮನೆ ನಮ್ಮ ಸೆರೆಯನ್ನು ಬಿಟ್ಟು ನಿಮ್ಮ ಅಂತಃಪುರಕ್ಕೆ ತೆರಳಿ. ಏನೇ ಎಣ್ಣೆ, ನಿನ್ನನ್ನು ಬಿಡುವುದಿಲ್ಲ, ಬಿಟ್ಟು ಮುಂದಕ್ಕೆ ಹೋಗುವುದಿಲ್ಲ. ಮತ್ತೆ ಎಲ್ಲಿಗೆ ಹೋಗುವರಿ? ನಿನ್ನನ್ನು ಎಳೆದುಕೊಂಡು ಹೋಗುವನು ಸುಂದರಿ. ಎಲ್ಲ ಭ್ರಷ್ಟನೆ ಏನೇ ಭ್ರಷ್ಟರ, ಎಲ್ಲ ಅದಮನೆ ಏನೇ ಹದವ, ಎಲ್ಲ ಮೂಡನೆ ಏನೇ ಮೂಡಿ, ಎಲ್ಲ ಪಾಪಾತ್ಮನೆ ಏನೇ ಪಾಪಿಷ್ಠವ, ಎಲ್ಲ ಭ್ರಷ್ಟನೆ ಏನೇ ಭ್ರಷ್ಟವ, ಇವನ ಕೇಳ. ಅದೇನು ಚೆನ್ನಾಗಿ ಹೇಳು. ತರೆಯ ದಿಕ್ಕವಾಗಿ ಮೆರೆವ ಶ್ರೀ ಅಮರೇಶನು ಮೆಚ್ಚುವ ನಿನ್ನ. ತರೆಯ ದಿಕ್ಕವಾಗಿ ಮೆರೆವ ಶ್ರೀ ಅಮರೇಶನು ಮೆಚ್ಚುವ ನಿನ್ನ. ಇಲ್ಲ ಪ್ರಶ್ನೆ. ಏನೇ ಬಂಡ ಬಂಡ, ಈ ದರೆಯಳ ದಿಕ್ಕವಾಗಿ ಮೆರೆಯುವ ಶ್ರೀ ಲಿಂಗೇಶ್ವರ ಭೀಮೇಶನು ಹ. ನಿಮ್ಮ ನಡತೆ ಎಂದು ಮೆಚ್ಚಲರು. ಹ ಇಲ್ಲ ಅದಮನೆ ಏನೇ ಹದವಳ, ಸುಮ್ಮನೆ ನಮ್ಮ ದಾರಿಗೆ ಅಡ್ಡಾಗಬೇಡ. ಹ. ನಮ್ಮ ಸೆರೆಯನ್ನು ಬಿಟ್ಟು ಬಿಡು. ಅಣ್ಣ ಬರುವುದು ನಿನಗೆ ಪುಣ್ಯ. ಏನೇ ಹರ್ಕ ಹಾದರಿಗಿತ್ತಿಯಾದ ಮೂರ್ಖರಣ್ಣೆ, ಇಲ್ಲ ಮೂರ್ಖನೆ ನೀನಾವಾಗ ನವಂತಿ ಎಂದು ನಿನ್ನ ಬಾಯಿಗೆ ಬಂದಂತ ಮಗಳಿಗೆ ನನಗೆ ಶಾಪವನ್ನು ಕೊಡುವಿಯಾ? ನಿನ್ನ ಬಾಯಿಗೆ ಮಂತಂತೆ ಮಾತನಾಡುವೆ. ಏನೇ ದುರ್ಮಾರ್ಗಳೆ, ಅದಮನೆ
ಕೇಳಿಕೋ, ಈ ಕ್ಷಣಾರ್ಥದಲ್ಲಿ ನಿನ್ನ ಸರ್ಗವನ್ನು ಬಿಡಿದು ಎಳೆದುಕೊಂಡು ಹೋಗುತ್ತೀರಿ ನೋಡು ಹರಿಯವ ಯಾರು ಎಲ್ಲ ಅದಮನೆ ಏನೇ ಹದಬಳ ಇಕ್ಕೋ ನಿನಗೆ ಶಾಪ ಕೊಡುವನು. ಏನೇ ಸುಂದರಿ, ನೀನು ಎಂತ ಶಾಪ ಕೊಟ್ಟರೆ ನನಗೇನಾಗಬಲ್ಲದು? ಏನೂ ಆಗುವುದಿಲ್ಲ. ಆಗುವುದಿಲ್ಲ ಸುಂದರಿ. ಏನೋ ಮೂರ್ಖನೇ, ಏನೇ ಮೂರ್ಖಳು, ಇವನು ಕೇಳು. ಅದೇನು ಚೆನ್ನಾಗಿ ಮಗಳು ಶಾಪ ಇಡಿ ಕೊಡೆ ಪಾಪಕ್ಕನೆ, ಶಾಪ ನಿನಗೆ ಶಾಪ ಇಡಿ ಸರ್ವನಾಶವಾಗಿ ಹೋಗಲಿ. ಮಂಡವಣಿಕೆಯ ತುಂಡಿನಂತವಳೆ ನಿನ್ನ ಕೈ ಕಾಲೇ ಉದರಿ ಹೋಗಲಿ. ಎಲೆ ಸುಂದರಿ, ಎಲ್ಲ ಮೂರ್ಖನೇ, ನೀನಾವ ಪತಿವರಿತಿ ಎಂದು ನನಗೆ ದುಷ್ಟ ಭ್ರಷ್ಟ ದುರ್ಭಾಗ್ಯನೆಂದು ಕೆಟ್ಟ ಶಾಪವನ್ನು ಕೊಡುವಿಯಾ? ನಿನ್ನ ಬಾಯಲ್ಲಿ ಉಳ ಬೀಳಲಿ. ಎಲೆ ಮೂರ್ಖ, ತೂ ಪರಮ ಪಾಪಿಷ್ಟ. ಎಲೆ ಇಂದ್ರನ ಮಡುದಿಯಾದ ಸುಂದರಿ, ಸುಮ್ಮನೆ ಬೆಟ್ಟಕ್ಕೆ ಒದರಿ ಒಟ್ಟು ಉಬ್ಬಿ ಸೊತ್ತು ನಾಯಿ ಅಂತ ಒದರಿದರೆ ನಿನ್ನನ್ನು ಕೇಳಬಾರದಾರು. ಎಲೆ ಸುಂದರಿ, ನೀನು ಎಷ್ಟು ಪರಿಯಿಂದ ಬೇಡಿಕೊಂಡರೆ ಈ ಸಭೆಯೊಳಗೆ ಕುಳಿತಿರುವ ಜನರು ನಿನ್ನ ಗೋಳಾಟವನ್ನು ನೋಡಿ ಮೆಚ್ಚುವರು. ಎಲೆ ಹರಿಮಣಿ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಬಂದರೆ ಒಳಿತವಾಯಿತು. ನಿನ್ನ ಸರಗವನ್ನು ಬಿಡಿದು ಎಳೆದುಕೊಂಡು ಹೊಯ್ದರೆ ಈ ಸಭೆಯೊಳಗೆ ನಿನಗೆ ಅಡ್ಡ ಬಂದು ಬಿಡಿಸುವರು ಯಾರಿಲ್ಲ. ಸುಮ್ಮನೆ ಬರುವಂತವಳು ಎಲೆ ಸುಂದರಿ, ನಿನ್ನ ಬಾಯೇ ಸೇದಿ ಹೋಗಲಿ. ನನ್ನ ವಂಶವೆಲ್ಲ ಸರ್ವನಾಶವಾಗುವುದೆಂದು ನಿನ್ನ ನೀನು ಹೇಳ್ತಿರುವಿಯಲ್ಲ. ಇದ್ದ ಮಾತು ಹೇಳುವನು. ಎಲೆ ಸುಂದರಿ, ಎಲ್ಲ ಮೂರ್ಖನೇ, ನನ್ನ ವಂಶವನ್ನು ಬೆಳೆಸುವುದಕ್ಕೆ ನಿನ್ನನ್ನು ಎಳೆದುಕೊಂಡು ಹೋಗಲಿಕ್ಕೆ ಬಂದಿರುವ ಸುಂದರಿ. ಪಾಮರ ಸೇರಿಸಿ ಬಿಡುವನು. ಚೆನ್ನಾಗಿ ಹೇಳು. ಎಲ್ಲ ಮೂರ್ಖನೇ, ಎಲೆ ಮೂರ್ಖ, ಇನ್ನೇನು ಹೇಳಬೇಕು? ಎಲೆ ಸುಂದರಿ, ನೀನು ನನ್ನನ್ನು ಬಿಟ್ಟು ಹೋಗು ಎಂದು ಹೇಳಿದೆಯಲ್ಲ. ಇದ್ದ ಮಾತು ಹೇಳುವನು. ಎಲೆ ನಾರಿಮಣಿ, ನಿನ್ನನ್ನು ಬಿಟ್ಟು ಹೋಗಲಿಕ್ಕೆ ನಾನು ಬಂದಿಲ್ಲ. ನಿನ್ನನ್ನು ಹಿಡಿದು ನಮ್ಮ ಹೊರ ಬಂದರಕ್ಕೆ ಎಳೆದುಕೊಂಡು ಹೋಗುತ್ತೀನಿ. ನಾರ್ಯವ ಯಾರು? ಅಣ್ಣಯ್ಯ, ಎಲೆ ಸುಂದರಿ, ಸುಮ್ಮನೆ ನಮ್ಮ ಸೆರೆಯನ್ನು ಬಿಟ್ಟು ಹೋಗಿಬಿಡಿ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಲ್ಲ ಸುಂದರಿ.
ಸುರನ್ ಹರಿಹರೇ ಈ ನಿಮ್ಮ ಮಾತನ್ನು ಕೇಳಿ ನಮ್ಮವು ಸೈಲಿಸಲಾಗದು ಹಾಗಿವೆ. ಹ, ಅಹೋ ಅಣ್ಣಯ್ಯ, ಏಲೇ ಸುಂದರಿ, ನಿಮ್ಮ ತಂಗಿ ಅಂತ ಭಾವಿಸಿ ಅಮ್ಮ ಸರಿಯನ್ನು ಬಿಟ್ಟು ಬಿಡು. ಅಣ್ಣ ಬರುವುದು ನಿನಗೆ ಪುಣ್ಯ. ಏಲೇ ಸುಂದರಿಯರೇ, ಅಹೋ ಅಣ್ಣಯ್ಯನೇ, ಏಲೇ ಸುರನ್ ಹರಿಹರೇ, ದುರ್ಮಾರ್ಗನೇ, ಮೊದಲಿಗೆ ನಿಮ್ಮ ಗಂಡನು ಕಂಡಂತೆ ಮಗಳ ರಟ್ಟಗಳನ್ನು ಕಟ್ಟಿಸಿಕೊಂಡು ನಮ್ಮ ಕಾರಾಗೃಹದಲ್ಲಿ ಬಿದ್ದಿರುವನು. ಏಲೇ ಸುರನ್ ಹರಿಹರೇ, ಓ ಬಂಡನೆ, ಸುಮ್ಮನೆ ನನಗೆ ಶರಣಾಗತನಾಗಿದ್ದರೆ ನಿಮಗೆ ಇಷ್ಟೊಂದು ಕಷ್ಟವನ್ನು ಬರುತ್ತಿರಲಿಲ್ಲ. ನಿಮ್ಮ ಸರಿಯನ್ನು ಬಿಟ್ಟು ಕಳುವುತ್ತೀನಿ ತಿಳಿತಾ ನಾರಿಯರೇ, ಯೌವನದ ಹರಿಯರೇ. ನಿನ್ನ ಇಷ್ಟದಂತಾಗಲೇ ಅಣ್ಣಯ್ಯ. ದೇವಿಯನ್ನು ಕರ್ಕೊಂಬರಪ್ಪ ಮೆಲ್ಲಕ. ಓಹೋ ಹನುಜನಾದ ನಿಸುಂಬ ಸೂರನೇ, ಅಹೋ ಅಗ್ರಜ, ನಮ್ಮ ಬಂದಿಖಾನಿಯಲ್ಲಿ ಬಂದಿಯಾಗಿ ಬಿದ್ದಿರುವಂತಹ ಬುದ್ಧಿಗೇಡಿಯಾದ ದೇವೇಂದ್ರನ ಸರಿಯಲ್ಲ ಬಿಟ್ಟು, ಅಹೋ ತಮ್ಮ, ಅಹೋ ಅಣ್ಣಯ್ಯ, ಅವನ ಮಡದಿ ಮಣಿಯರಾದ ಈ ರಂಡಿಯರ ಸರಿಯಲ್ಲ ಬಿಟ್ಟು ಇವರ ಚಣ್ಣಿಗೆ ಕೈ ಕೊಟ್ಟು ದೊಡ್ಡ ಬೆಟ್ಟವಾದ ಘೋರವಾದ ಹರಣ್ಯಕ್ಕೆ ದಬ್ಬುವಂತವನಾಗೋ. ಅವೋ ತಮ್ಮ, ಅವೋ ಅಣ್ಣಯ್ಯ, ತಡ ಮಾಡದೆ ಬಂಡನಾದ ಕುಬೇರನ ಹೊರಕಾವತಿ ಪಟ್ಟಣಕ್ಕೆ ರಥವನ್ನು ಬಿಡುವಂತನಾಗಿ ತಮ್ಮ. ಅಗ್ರಜನಾದ ಸುಂದ ಮಹಾರಾಜರೇ, ಎಲ್ಲ ಭುಜ ಬಲ ಪರಮಿಯಾದ ನಿಸುಮ್ಮನೆ, ನಿನ್ನ ಅಪ್ಪಣೆಯ ಪ್ರಕಾರ ಜಾಗೃತಿಯಿಂದ ಬಂಡ ದೇವೇಂದ್ರನನ್ನು ಘೋರವಾದ ಹರಣ್ಯಕ್ಕೆ ತಪ್ಪಿ ಬಿಡುವನು. ಬಲಿಬಲಿರೇ ಎಲೆಯ ಸಚಿರಂಬರೇ, ಬಂಡ, ಜಾಗೃತಿಯಿಂದ ನಿಮ್ಮ ಗಂಡ ನಮ್ಮ ಹಿಂಬಾಲಿಸಿರಿ, ತಡ ಮಾಡದೆ ನಡೆಯಿರಿ. ಬಲಿಬಲಿರೇ ಎಲೆಯ ಸಾರದು, ನಮ್ಮ ಬಂದ ಕಾದೆಯಲ್ಲಿ ಹಾಕಿರುವಂತಹ ರಣಯೇಡಿಯಾದ ದೇವೇಂದ್ರನು ಚಂಜೂರಿ ಬೇಡಿಯ ಮೂಡಿದ ಅವನ ಬಂಧನವನ್ನು ಬಿಡಿಸಿಕೊಂಡು ಬರುವಂತರಾಗಿರಿ. ಈಗ ಆಯ್ತು ಬೇಗ. ತಮ್ಮಿಷ್ಟದಂತಾಗಲಿ ದೇವ. ಬಲಿಬಲಿರೇ ಎಲೆಯ ಸಾರದ, ಈ ಬಂಡ ದೇವೇಂದ್ರನನ್ನು, ಈ ಭ್ರಷ್ಟ ಮುಂಡೆಯರಾದ ಸಚಿರಂಬಯ್ಯರನ್ನು, ಈ ಅಮರಾವತಿಯ ಪಟ್ಟಣವನ್ನು ಬಿಡಿಸಿ ಘೋರವಾದ ಹರಣ್ಯಕ್ಕೆ ತಪ್ಪಿ ಬಿಡುವುದು ತಾಖೇರನ್ನ ಮಾತ. ತಮ್ಮಿಷ್ಟದಂತಾಗಲಿ ದೇವ. ಬಲಿಬಲಿರೇ ಎಲೆಯ ಸಾರದ, ಜಾಗೃತಿಯಿಂದ ಆಗಮ ಕುಬೇರನ ಹಳಕಾವತಿ ಪಟ್ಟಣಕ್ಕೆ ರಥವನ್ನು ಬಿಡುವಂತನಾಗ ಸಾರದ, ಉಳಿಸಿ ಬೇರೆ ಜಾಗೃತ. ತಮ್ಮಿಷ್ಟದಂತಾಗಲಿ ದೇವ. ಜಗನ್ಮಾತನ ಕರ್ಕೊಂಬರಪ್ಪ ದೇವಿನ. ದೇವಿಯನ್ನು ಕರ್ಕೊಂಬರಪ್ಪ, ಜಗನ್ಮಾತನ ಕರ್ಕೊಂಬರೆ. ಅಹೋ ಕಾಂತ, ಹೇ ಕಾಂತಮಣಿಯರು, ನಮ್ಮನ್ನ ದುರ್ಮಾರ್ಗರ ಕೈಗೆ ಒಪ್ಪಿಸಿ ನೀನು ಕಾಣದಂತಿರುವುದು ನ್ಯಾಯವೇನು ಕಾಂತ ಮತಿವಂತ. ಹೇ ಕಾಂತಮಣಿಯರು, ಹೇಳುವೆನು ಕೇಳಿ. ಬಿಡು ಬಿಡು ಸಾಲ ಮಡದಿ ಮಣಿಯಾರೆ, ಬಿಡು ಬಿಡು ಸಾಲ ಮಡದಿ ಮಣಿಯಾರೆ, ಬಿಡು ಬಿಡು ಸಾಲ.
ಬಳಲುವುದೇಕೆ ಕಡುತಾಪದಲ್ಲಿ ಬಳಲುವುದೇಕೆ ಬಿಡು ಬಿಡು ವ್ಯಸನ ಬಳಲಿ ಹರಿಯರೆ ಬಿಡು ಬಿಡು ವ್ಯಸನ ಬಂದಗವು ತೂತ ಕಾಲ ಕೈತ ಇರುವ ಯಾರು ಆಡಿದೆ ನಿಜ ಬರೆದೆ ನನಗೆ ಇಂದು ಪದೇ ಬರೆದೆ ನನಗೆ ಇಂದು ಪದೇ ಗುರು ಮನದಿ ಮನೆಯಾರ ಬಿಡು ಬಿಡುವ ಸಾಲ ಬಿಡು ಬಿಡುವ ಸಾಲ ಬಿಡು ಬಿಡುವ ಸಾಲ ಮನದಿ ಮನೆಯ ರೇ ಅಹೇ ಕಾಂತ ಮಣಿಯರೇ ಐ ಜಗದಂಬ ಮದಂಬ ಕದಂಬ ವನಪ್ರಿಯ ವಾಸಿನಿ ಹಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೆ ಮಧು ಕೈಟಭ ಭಂಜಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಆಗಿದ ಚೆಲುವೆ ಬಂದಳೆ ಚವರಿದ ತುಟಿ ಆಗಿದ ಚೆಲುವೆ ಬಂದಳೆ ದೇವಿ ಬಂದಳೆ ಶ್ರೀದೇವಿ ಬಂದಳೆ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರಿದ ತುಟಿ ಆಗಿದ ಚೆಲುವೆ ಬಂದಳೆ ಚವರಿದ ತುಟಿ ಆಗಿ ಚೆಲುವೆ ಬಂದಳೆ ಮುಗುಡೆ ಮೂರುತಿ ಇಟ್ಟ ಸುಗುಣ ಪಾರ್ವತಿ ವಾರಿ ಜಾಮುಕಿ ಸಿಂಹನೇರಿ ಬಂದಳೆ ಸುಗುಣ ಮೂರುತಿ ಇಟ್ಟ ಸುಗುಣ ಪಾರ್ವತಿ ವಾರಿ ಜಾಮುಕಿ ಸಿಂಹನೇರಿ ಬಂದಳೆ ಎಂಟು ಅಸ್ತದಿ ಬಿಲ್ಲು ಬಾಣ ಧರಿಸಿದ ಎಂಟು ಅಸ್ತದಿ ಬಿಲ್ಲು ಬಾಣ ಧರಿಸಿದ ದುಷ್ಟ ರಕ್ಕಸರನ್ನು ಸಂಹರಿಸಿ ಬಂದಳೆ ದುಷ್ಟ ರಕ್ಕಸರನ್ನು ಸಂಹರಿಸಿ ಬಂದಳೆ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಜಯ ಕುಟಿ ಆಗಿದ ಚೆಲುವೆ ಬಂದಳೆ ಜಯ ಕುಟಿ ಆಗಿದ ಚೆಲುವೆ ಬಂದಳೆ
ದಯವಿಟ್ಟು ಎಲ್ಲ ಪ್ರೇಕ್ಷಕರು ದಯವಿಟ್ಟು ಅಮ್ಮ ತಾಯಿ ಕುತ್ಕೊಳ್ಳ ಬಂದ್ರೆ ಏನ್ ಮಾಡೋದಿಲ್ಲ, ಶಾಂತಿ ರೀತಿ ಕೊಡ್ಬೇಕ. ಶಾಂತಿ ಆಗ್ತಾರ, ತಾವೇ ಶಾಂತಿ ಆಗ್ತಾರ. ಶಾಂತಿ ರೀತಿ ಕೊಡ್ಬೇಕ, ಶಾಂತಿ ರೀತಿ. ಎಲ್ಲರೂ ದಯವಿಟ್ಟು ಶಾಂತಿ ರೀತಿಯಿಂದ ಕುಳಿತುಕೊಳ್ರಪ್ಪ. ಎಲ್ಲರೂ ಶಾಂತಿ ರೀತಿಯಿಂದ ಕುಳಿತುಕೊಳ್ರಿ. ಬಂದವರನ್ನು ದಾರಂದು ಕೇಳಿದ ತಾಯಿ ಸೌಖ್ಯ ಪ್ರದಾಯಿ. ಬಂದವರನ್ನು ದಾರಂದು ಕೇಳಿದ ಜನನಿ ಲೋಕ ಪಾವನಿ. ಅಮ್ಮ ತಾವುದಾರು? ಬಂದವರನ್ನು ದಾರಂದು ಕೇಳಿದ ತಾಯಿ ಜಗನ್ಮಾತೆ. ಬಂದವರನ್ನು ದಾರಂದು ಕೇಳಿದ ಜನನಿ ತ್ರಿಲೋಕ ಪಾವನಿ. ತಾಯಿ ತಾವುದಾರು? ಮಾತೆ ಮಾನಸದಿಂದ ರಂಜಿಸುವ ಅವತ್ತರಿಂದ ನಿರ್ಮಿತ ಮಾತಸ್ತ್ರ ಕ್ರೀಡಾಗ್ರ ಭಾರತದ ಸಾಕ್ಷಿನ ಪೊಟ್ಟು ಪಟ್ಟಾಯ ದಿಮ್ಮ ದಿಟ್ಟತಮವಾಗಿ ಶ್ರೇಷ್ಠದಿಂದ ಹುಟ್ಟ ಪಿತಾಂಬರದಿಂದ ಜಗಜಗಿಸುವ ಮುತ್ತಿನ ಗಜಗಳಿಂದ ತ್ವಚ್ಚಮವಾದ ಕನಕತ್ತ ಕಮಲ ರತ್ನ ಕತ್ತಿಸಿರುವ ಕಂಚಕದಿಂದ ಸಂಚಿತವಾಗಿ ಫಲ ಹೊಳೆಯುವ ಮಗವೇ ಮಾತೆ ಚೆನ್ನಾಗಿ ಕೇಳು. ಅದೇನು ಮಾತೆ? ಮಲ್ಲಿಗೆ, ಚಂಪಕ, ಸೌಗಂಧಿಕ, ಶಾವಂತಿಗೆ, ಇರುವಂತಿಗೆ ಮುಂತಾದ ಹಾರ ಈರ ಹೊರಗಳಿಂದ ಗಮಗಮಜುವನ್ನು ಮತವಾಗಿ ತುಂಗ ಹರಿದ ಮಣಿಗಳ ಜೋಡಿಸಿ ಬಂಗಾರದ ಹಾವಿಗೆ ಮೆಟ್ಟಾಡಿ ಮುಂದಕ್ಕೆ ಇಟ್ಟು ಪ್ರಕಾಶಿಸುವ ಪರಬ್ರಹ್ಮಣ್ಯ ಮೂರ್ತಿಯ ಸಮ್ಮುಖದಲ್ಲಿ ಬೃಕಘಟಿತ ತಟಘಟಿತ ಕರ ಸಂಪಡಿಂದ ನಟನಟಿಸಿ ಬದಿಸಿ ತುತಿಸಿ ಎನ್ನಮ ವಿಚಾರಿಸುವ ಮಹಾನವ ನೀರಿದ ಹರುವ ನಿನ್ನ ನಾಮ ಹವಿಧಾನವೇನು? ಚೆನ್ನಾಗಿ ಸೇವಕಾಗ್ರಣಿ ದೇವನೇ. ಓಹೋ ಮಾತೆ, ನಾವುದಾರಂದರೆ ಮಠಗಳನ್ನು ಕಟ್ಟಲಿಕ್ಕೆ ಶಿವಕುಮಾರ ಸ್ವಾಮೀಜಿಯಲ್ಲ, ಸರ್ವರಿಗೆ ಸಂಗೀತವನ್ನು ಬೋಧಿಸಲು ಪುಟ್ಟರಾಜ ಗವಾಯಿಯಲ್ಲ, ಯಾರಿಗೂ ತಿಳಿಯದಂತೆ ದಾನ ಧರ್ಮ ಮಾಡಲು ಪುನೀತ ರಾಜಕುಮಾರನಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯನಾದ ಸಾರಥಿ ಎಂದು ಕರೆಯುತ್ತಾರೆ ತಾಯಿ. ಹೇಳಿಕೊಂಡವರ ಬೇಕು ತಮ್ಮ ನಾಮಾಂಕಿತ ವಿಸ್ತಾರವ. ಎಲ್ಲ ಸಾರಥಿಯನ ಹವುದಾರಂದರೆ ತಾರು ಮಾತೆ. ಪರ್ವತ ಮಂದಿರಗಳಿಂದ ಹಗಣಿತ ಹನರ್ಗೆ ಮಣಿ ಅಲಂಕರಗಳಾಗಿ ಪುಂಜರಂಜಿತ ಮುಂಡನ ಮಂಡಿತ ಪಾದ ವಿಷ್ಮಗಳಾದ ಶ್ರುತಿ ಸುಮಿತಿ ಅತರ್ಕ ನಿತ್ಯ ನಿರಂಜನಿ ಸಮಗೋಚರಿ ಶಬೋಸಭ
ಶಾರದಾ ಪರಮಸಚಿ ಅರುಂಧತಿ ಹಲ್ಲವತಿಯರ ತುದಿಗೆ ಹೋಲದ್ದಾರಿಯಾಗಿ ಹಾ. ಪರಂಪರಿಂದ ಪರಂತಳೆ ಪ್ರಭವಳೆ ಪ್ರತಾಪದಿಂದ ವಿಜೃಂಭಿಸುವ ಘೋಷಿಸ ಪ್ರಕಾಶಿಸುವ ಹಸಿರ ಬಣ್ಣಗಳು ಶಾನಗಳನ್ನು ಬಿಸದೆ ಅಮ್ಮಾಗಿ ಹೊಳೆ ಹೊಳೆಯುವ ಹಾ ಭೂದತ್ರಿ ಚಾಯನ ಜಗತ್ತಂತ ಮುತ್ತಿನ ಜೋಳ ಹಗರಿಂದ ಹುಣ್ಣೋದಿಸುವ ಹಾ ಎಲ್ಲವೋ ಸಾರಥಿ ಮಾತೆ ಇನ್ನು ಮುಂದೆ ಹೇಳುವನು ಚೆನ್ನಾಗಿ ಕೇಳು ಅದೇನು ಮಾತೆ? ಮುತ್ತಿನ ಹಾರ ಮುತ್ತಿನ ತೋಣೆ ಮುತ್ತಿನ ನತ್ತು ಮುತ್ತಿನ ಎಳೆ ಬೈತಾಳೆ ಹಾ. ಸ್ವಂತ ಮರ್ತಿನ ಮಾತಾಳ ಈ ಮೂರು ಲೋಕಗಳನ್ನು ಮೋಹನಗೊಳಿಸುವ ಪುತ್ತಳೆಯಾಗಿ ಕಂಡು ಕಡು ಸಡಗರ ಮುಂಬಿರುತ್ತಾ ಹಾ. ಎಲ ಈ ಪಾತ್ರ ಈ ಮಕರ ಹಂಗಲೆಂಬ ಬತ್ತ ನೇತದಿಂದ ಮೆರೆಯುವ ಸಕಲ ಮುನಿ ಕಮಲ ವಾಸಿಯಾದ ಮೋಹಿನಿ ಮಹೇಶ್ವರಂದು ಕೇಳಲಾರ ಈ ಸೂತ ಭಾರತಿ ಮಾತೆ ಇದು ಅಲ್ಲದೆ ಮತ್ತೆ ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ಇಂಪು ಕಂಪಾಗಿ ಕಂಪಿಸುವ ಕೆಂಪು ಸಹಸ್ರ ಪತಾಕಿನಿಂದ ವಿಜೃಂಭಿಸುವ ಡಂಕ ಡಿಂ ಕಂಡರ ಎಲ್ಲ ಕೊಡವಿಗೆ ತಡಬಡಿಸುವಂತ ಒನ್ನ ಗಂಟೆ ಓಂಕಾರಿ ಓಂ ನಮೋ ಭಗವತಿ ಹಾ ಭವನಿ ಭವಹರೇ ಎನ್ನುವ ಪ್ರಥಮ ಗಣ ಪುರಹತ ಗಣ ಸಾಲುಕ್ಯ ಸಾಮೀಪ್ಯ ಸಾಯುಜ್ಯ ಹಾ ಸಾರೂಪ ಎಂಬ ಚತುರ್ವಿಧ ಅಧಿಕಾರಿಗಳ ಒಂದು ಕಡೆಯಲ್ಲಿ ಬದಿಸುವರು ಜಗಜ್ಜನನೇಶ್ವೇ ಹಂಬ ಎನ್ನುವ ಯತಿವಂತರು ಚಕ್ರವರ್ತಿಗಳೆಂಬ ಪ್ರಮುಖ ಪ್ರಧಾನದ ಪ್ರಜ್ವಲಿಸುವ ಗಳಿವೆ ಗಾಂಭೀರ್ಯ ಶೌರ್ಯ ಎನ್ನುವ ಗರಡ ಗಂಧರ್ವ ಕಿನ್ನರ ಕಿಂ ಪುರುಷರಿಂದ ಧರ್ಮ ಸ್ಥಾಪನಾರ್ಥವನಾಗಿ ಉಗೆ ಉಗೆ ಅನ್ನುವ ಹಾ ಮಂಗಳ ವಾದ್ಯಗಳಿಂದ ವೀರಾಜಿಸುವ ಮಲಹರೇ ಮಹೇಶ್ವರಿಯೇ ನಮಃ ಹಾ ಎನ್ನುವ ತವಳಿತ ಕೃತಾಧಾರ ಅಡ್ಡದಂತಿರುವ ಬಿಳಿಯ ನಿಶಾನೆಗಳಿಂದ 1 ಕೋಟಿ ಕಾಣಿಸುವ ಕಮಲ ಕಮಲದ ಹಿಮಲ ಹಾರವಿತ್ತಳಾದ ಹಾ ವೇದ ವಿನೋದ ಗಾನ ವಿನೋದ ವಿಚಕ್ಷಣ ಅನಂತಗಳಿಂದ ಹಂಬರಕ್ಕೆ ತುಂಬನ ವೇದರಿಗೆ ಹಾರಂಬರದ ಒಂಬಳದಿ ಮಂದರಾತ್ರಿ ಅಂತ ಒಪ್ಪುವ ಬಲೆ. ಸಾರಥಿ ಮಾತೆ ನಾನು ಹೇಳುವ ಮಾತು ವಿನಾಯದಿಂದ ಕೇಳುವಂತವನಾಗು ತಮ್ಮಿಷ್ಟದಂತ ಆಗಲಿ ಮಾತೆ. ಕಾತ್ಯಾಯಿನಿ ಇಂದ್ರಾಯಿನಿ ನರಸಿಂಹೆ ಭೈರವಿ ಭದ್ರಕಾಳಿ ಅನ್ನಪೂರ್ಣೇಶ್ವರಿ ಮಹಾನಿ ದ್ರಾಕ್ಷಾಯಿಣಿ ಶಂಕರಿ ಶಾಂಭವಿ ಭುವನೇಶ್ವರಿ ಹೈಮಾವತಿ ಪ್ರವರಾಂಬ ಜಗದಾಂಬ ಕಾಮಾಕ್ಷಿ ದುರ್ಗೆ ವೈಷ್ಣವಿ ಈಶ್ವರಿ ಸಮಂಗಲೆ ಪಾರ್ವತಿ ಚಂದ್ರನಾಮಕೇಶ್ವರಿ ಹೊರವರಮನ ಬಿಚ್ಚದಂತ ಧಡಕ್ಕನೆ ಗುಡಿ ಗೆಲ್ಲುವ ಕಡು ಭೀಕರನ ಸಿಂಹರೂಢಾಗಿ ಮಂಡಿಸಿ ಹಾ ಸಹಸ್ರ ಕರಗಳಲ್ಲಿ ಆಯುಧಗಳನ್ನು ಪಿಡಿದು ಜಲ್ಪಿಸುವ ಕಡ್ಡಗಳ ಹಿಡಿಗಳನ್ನು ನೊಡನೊಡಗಿಸುತ್ತಾ ಹಾ ದಾರಿಯಾಗಿ ಮೆರೆಯುವ ಕೋಟೆ ಸೂರ್ಯ ಪ್ರಕಾಶ ಮಾನವುಳ್ಳ ಹಾ ರಾಜ ರಾಜೇಶ್ವರಿ ಅಂಬ ಮಹೇಶ್ವರನ್ನು ದಯಿಸುವಂತವರಾಗಿ ನಂದನಾಗ್ತದೆ ತಮ್ಮಿಷ್ಟದಂತ ಆಗಲಿ ಮಾತೆ.